ಕುಡ್ಲ is our city. ಕುಡ್ಲದಕಲು is a emotion. ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಖಕನಾಗುವುದು ಬರಹಗಾರನಾಗುವುದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಕೋಮುವಾದಂಥ ವಿಷಯವನ್ನ, ಜಾತ್ಯತೀತ ವಿಷಯವನ್ನ, ಇಲ್ಲದರೆ ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ. ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಮುಸ್ಲಿಂ ಲೇಖಕ ಬರೆಯುವುದು ಬಹಳ ಕಷ್ಟ. ಆ ಕೋಮುವಾದದ ವಿಷಯವನ್ನು ಮಂಗಳೂರು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯುವುದು ಇನ್ನೂ ಕಷ್ಟ. ಅಂತ ದೊಡ್ಡ ಕಷ್ಟದ ಕೆಲಸವನ್ನು ಅವರು ಎತ್ಕೊಂಡು ಮಾಡಿದ್ದಾರೆ. ನೋಡಿದರೆ ನಮಗೆ ಒಂದು ದೊಡ್ಡ ಚಾಕ್ಲೇಟ್ ಇರೋ ತರ ಕಾಣ್ತಾರೆ. ಅವರಿಗೆ 56 ಇಂಚಿನ ಎದೆ ಏನಿಲ್ಲ. ಆದರೆ ನನಗೆ ಬಹಳ ಸರಿ ಆಶ್ಚರ್ಯ ಆಗುತ್ತೆ, ಇಂಥವರಲ್ಲಿ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ. ಸಮಾಜದ ಮೇಲಿನ ಕಾಳಜಿ, ಒಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಪ್ರಾಮಾಣಿಕತೆ, ಅದು 56 ಇಂಚಿನ ಎದೆ ಬೇಕಾಗಿಲ್ಲ. ಅದು ಒಳಗಡೆ ಇದ್ರೆ ಆ ನೈತಿಕತೆ ಒಂದು ಶಕ್ತಿಯನ್ನು ಕೊಡುತ್ತೆ. ಅಂತ ನೈತಿಕ ಶಕ್ತಿ ಬಹುಶಃ ಇರ್ಷಾದವರಿಗಿದೆ ಅನ್ನುವ ಕಾರಣಕ್ಕಾಗಿ ಇದನ್ನು ಹುಡುಕೊಂಡು ಮಾಡಿದ್ದಾರೆ. ಈ ಪುಸ್ತಕದ ಬಗ್ಗೆ ನೀವು ಓದಿ, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದರ ನಂತರ ನಾನು ಹೇಳಬೇಕಾಗಿರೋದನ್ನು ಕೂಡ ನಾನು ಮುನ್ನುಡಿಯಲ್ಲಿ ಹೇಳಿದ್ದೇನೆ. ಸಾಮಾನ್ಯವಾಗಿ ಈ ರೀತಿಯ ಅಪರಾಧಗಳ ಬಗ್ಗೆ ಬರಹಗಳಲ್ಲಿ ರಕ್ತ ಮಾತ್ರ ಇರುತ್ತೆ, ಕಣ್ಣೀರಿರುವುದಿಲ್ಲ. ಆಮೇಲೆ ಅದನ್ನ ಅತಿ ರೋಚಕವಾಗಿ ಬರೀಲಿಕ್ಕೆ ಹೋಗ್ತಾರೆ. ಇವತ್ತು ಅಪರಾಧ ಸಂಬಂಧ ಬರಹಗಳನ್ನು ನೀವು ನೋಡಿದ್ರೆ ಕಾಣುತ್ತೆ. ರಕ್ತದ ಕಥೆಗಳಲ್ಲಿ ಯಾವತ್ತೂ ಕೂಡ ಕಣ್ಣೀರಿನ ಕಥೆ ಹಿಂಬಾಲಿಸಿಕೊಂಡು ಹೋಗ್ತಾ ಇರುತ್ತೆ. ಕೋಮುವಾದದ ಕಥೆ ಕೂಡ ಹಾಗೆ. ರಕ್ತ ಹರಿಸಿಕೊಂಡು ಸತ್ತವರಿಗೆ ಕೂಡ ತಮಗೆ ಯಾಕೆ ರಕ್ತ ಹರಿಸಿದ್ರು ಎನ್ನುವುದು ಗೊತ್ತಿರುವುದಿಲ್ಲ. ರಕ್ತ ಅವರಿಂದ ಹರಿಸಿದವರಿಗೆ ಕೂಡ, ಕೊಂದವರಿಗೆ ಕೂಡ, ಸತ್ತವರಿಗೂ ಕೂಡ ಗೊತ್ತಿರುವುದಿಲ್ಲ, ಕೊಂದವರಿಗೆ ಕೂಡ ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುವುದಿಲ್ಲ. ಇದರಲ್ಲಿ 13 ಜನರ ಹತ್ಯೆಯ ಪ್ರಕರಣ ಇದೆ. ಅದರಲ್ಲಿ 3 ಬಿಟ್ಟರೆ ಉಳಿದವರೆಲ್ಲರೂ ಅಮಾಯಕರು. ಅಂದ್ರೆ ಯಾವುದೇ ಒಂದು ಕೋಮುದ, ಒಂದು ಧರ್ಮದ, ಸಂಘ ಸಂಸ್ಥೆಯ ಸದಸ್ಯರಲ್ಲ ಅವರು. ಅವರಿಗೂ ಕೋಮುವಾದಕ್ಕೂ ಸಂಬಂಧ ಏನಿಲ್ಲ. 10 ಮಂದಿ ಸತ್ತವರು. ಅದು ಅವರನ್ನ ಹತ್ಯೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಹತ್ಯೆ ಮಾಡುವವರಿಗೆ ಅವ್ರು ಯಾರು ಎನ್ನುವುದು ಮುಖ್ಯ ಅಲ್ಲ, ಅವರಿಗೆ ಒಂದು ತಲೆ ಬೇಕು. ಆ ತಲೆಯನ್ನು ತುಂಡರಿಸುತ್ತೆ. ಅದರಿಂದ ಇಡೀ ಕೋಮುವಾದದ ಇತಿಹಾಸವನ್ನು ನೀವು ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಟ್ಟುಕೊಂಡು ನೀವು ನೋಡದಿದ್ರೆ ಬಹುಶಃ ಎಲ್ಲ ಘಟನೆಗಳಲ್ಲಿ ಇಂಥದ್ದೊಂದು ನೆರೇಟಿವ್ ಅನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಾನು ದಕ್ಷಿಣ ಕನ್ನಡದವನು, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಬಹಳ ಮಾತಾಡಬೇಕಿದೆ. ನಾನು ನನ್ನ ಬಾಲ್ಯದ ದಿನಗಳಲ್ಲಿ ಬಹಳ ಕಣ್ಣೀರುಗಳನ್ನು ನೋಡಿದವನು. ಬಹುಶಃ ಅದೆಲ್ಲವೂ ಕೂಡ ಸಂತೋಷದ ಕಣ್ಣೀರು. ಯಾಕೆಂದ್ರೆ ಅಲ್ಲಿ ಅಂತ ಸಾಧನೆಗಳು ಮಾಡಿದವರು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಸರ್ಕಾರದ ಮೇಲೆ ಅವಲಂಬಿತವಾಗಿರುವುದಲ್ಲ. ಅಲ್ಲಿ ಒಂದು ಮನಿ ಆರ್ಡರ್ ಇಕಾನಮಿ ಇದೆ. ನನ್ನ ಊರಿನ ಕಥೆ ಹೇಳೋದಿದ್ರೆ, ಬಹುಶಃ 70ರ ದಶಕದಲ್ಲಿ ನನ್ನ ಊರಿನಲ್ಲಿ ಒಂದು 100 ಮನೆಗಳಿರುವ ನನ್ನ ಊರಲ್ಲಿ 1-2 ಮಾತ್ರ ಹಂಚಿನ ಮನೆ ಇತ್ತು. ಉಳಿದೆಲ್ಲವೂ ಹುಲ್ಲು ಚಾವಣಿ ಮನೆ ಆಗಿತ್ತು, ನಮ್ಮ ಮನೆ ಸೇರಿ. ಆದರೆ ಇವತ್ತು ಒಂದು 50-55 ವರ್ಷಗಳ ನಂತರ ನೋಡಿದರೆ 1-2 ಹಂಚಿನ ಮನೆ ಬಿಟ್ಟರೆ ಉಳಿದೆಲ್ಲವೂ ತಾರಸಿ ಮನೆಗಳಾಗಿರುವುದು. ಅಷ್ಟೊಂದು ಆರ್ಥಿಕವಾಗಿ ಅಲ್ಲಿ ಅಭಿವೃದ್ಧಿ ಆಗಿದೆ. ಆ ಅಭಿವೃದ್ಧಿಯ ಹಿಂದೆ ಒಂದು ಬಹಳ ದೊಡ್ಡ ಸಾಧಕರ ಕಥೆ ಇದೆ. ಪ್ರತಿಯೊಬ್ಬ ಊರು ಬಿಟ್ಟು ಹೊರಗೆ ಹೋದವನು ದುಡಿದು ಬಂದು ಅವನು ಮನೆ ಕಟ್ಟಿದ್ದಾನೆ, ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ್ದಾನೆ, ತಮ್ಮಂದಿರನ್ನು ಓದಿಸಿದ್ದಾನೆ, ತಂದೆ ತಾಯಿಗೆ ಔಷಧಿ ಕೊಡಿಸಿದ್ದಾನೆ, ಅವರನ್ನು ನೋಡ್ಕೊಂಡಿದ್ದಾನೆ. ಇಂಥ ಪ್ರತಿಯೊಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕಿದ್ದನ್ನು ನೋಡಿದ್ರು. ಅದು ದುಃಖದ ಕಣ್ಣೀರಲ್ಲ, ಅದು ಸಂತೋಷದ ಕಣ್ಣೀರು. ತನ್ನ ಮಕ್ಕಳ ಸಾಧನೆಯ ಬಗ್ಗೆ ಖುಷಿಪಟ್ಟು ಹರಿಸಿದ ಕಣ್ಣೀರು. ಇಂಥ ಕಣ್ಣೀರಿನ ಕಥೆಗಳನ್ನು ನಾನು ನೋಡಿದೆ. ಆದರೆ ಇವತ್ತು ಅದೇ ಊರಲ್ಲಿ, ಅದೇ ಹತ್ತಿರದಲ್ಲಿ ಈ ಮನೆಯಲ್ಲಿ ಸಾವು ನಡೆದಾಗ ಈ ರೀತಿಯ ಕೋಪು ಗಲಭೆಗೆ ಈಡಾಗಿ ಸತ್ತವರ ಮನೆಯವರು ಕಣ್ಣೀರಾಗ್ತಾರೆ. ಅದು ಸಂತೋಷದ ಕಣ್ಣೀರಲ್ಲ, ಅದು ದುಃಖದ ಕಣ್ಣೀರು. ನಮ್ಮಲ್ಲಿ ರಕ್ತದ ಕಥೆಗಳು ಇದೆ. ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ. ನಮ್ಮ ಎಲ್ಲ ಇಡೀ ದಕ್ಷಿಣ ಕನ್ನಡವನ್ನ ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು ಕೂಡಿ ಕಟ್ಟಿದ್ದೇವೆ. ನಾವು ರಕ್ತ ಹಂಚಿಕೊಂಡು ಬದುಕಿದವರಲ್ಲದೇ ಇದ್ದರೂ ಕೂಡ ಸ್ನೇಹದ ರಕ್ತವನ್ನು ಹಂಚಿಕೊಂಡು ಬದುಕಿದ್ರು. ಇವತ್ತು ಆ ರಕ್ತ ಕೂಡ ಬೇರೆ ಕಥೆಗಳನ್ನು ಹೇಳ್ತಾರೆ. ಅದಕ್ಕಾಗಿ ಈ ರಕ್ತ ಮತ್ತು ಕಣ್ಣೀರಿನ ಈ ಕತೆ
ನೀವೆಲ್ಲರೂ ಓದಬೇಕು. ಈ ನನಗೆ ಹೇಳ್ಬೋದೇನೋ ಈ ಹೆಸರು ಕೊಟ್ಟವನು ಕೂಡ ಕರಾವಳಿಯ ರಕ್ತ ಕಣ್ಣೀರು. ಅದರಿಂದ ದಯವಿಟ್ಟು ಈ ಪುಸ್ತಕವನ್ನು ನೀವು ಓದಿ ನಮ್ಮ ದಕ್ಷಿಣ ಕನ್ನಡವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ಬೋದು ಅಂತ ಹೇಳಿ. ನಾನು ಭಾಳ ಹೊತ್ತು ತಗೊಳ್ಳೋದಿಲ್ಲ ಸಚಿವರಿಗೆ. ನಾನು ಈ ಪುಸ್ತಕವನ್ನು ಬಿಟ್ಟು ನಾನು ಆಗಲೇ ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ಒಂದು ಹಾಕಿದ್ದೆ, ನಾನು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ. ಭಾಳ ಮಂದಿ ತಮಾಷೆಗೆ ಹಾಕಿದ್ದೆ. ಬ್ರೇಕಿಂಗ್ ನ್ಯೂಸ್ ಏನಲ್ಲ, ಇತ್ತೀಚೆಗೆ ಮುನೀರ್ ಕಾಟಿಪಳ್ಳ ಮತ್ತು ನನ್ನ ನಡುವೆ ಕಮ್ಯುನಿಸ್ಟ್ರಿಗೆ ಸಂಬಂಧಿಸಿದಾಗ ಒಂದಷ್ಟು ವಾದ ವಿವಾದಗಳಾಗಿದ್ದು, ನಾನು ಕೇರಳದ ಕಮ್ಯುನಿಸ್ಟರ ಬಗ್ಗೆ ಬರೆದ. ಏನೇ ಇದ್ರೂ ಕೂಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಾನು ಮತ್ತು ಮುನೀರ್ ಹಿಂದೆ ಕೂಡ ಸ್ನೇಹಿತರು, ಇಂದು ಕೂಡ ಸ್ನೇಹಿತರು, ಮುಂದೆ ಕೂಡ ನಾವು ಬದುಕಿರೋರಿಗೆ ಸ್ನೇಹಿತರಿಗೆ ಹೋಗಿ. ಆದರೆ ನನಗೆ ಗೊತ್ತು, ಈ ಮಿತ್ರತ್ವದ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ, ಶತ್ರುತ್ವದ ಹೇಳಿಕೆಗಳು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅನ್ನೋದು ಗೊತ್ತು. ಅದೇ ಈ ಪುಸ್ತಕವನ್ನು ಕೂಡ ಕಥೆಗಳು. ನಾನು ಈ ಸಂದರ್ಭದಲ್ಲಿ 2-3 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೀನಿ. ಮೊದಲನೇದು, ಕೋಮುವಾದದ ವಿರುದ್ಧದ ಹೋರಾಟ ಇದೆಯಲ್ಲ, ಅದು ಕರಾವಳಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಕೂಡ ವಿಫಲವಾಗಿದೆ ಎನ್ನುವುದು ನನ್ನ ಅದು ವಿಫಲವಾಗಿದೆ. ಅದಕ್ಕೆ ಕಾರಣಗಳನ್ನ ಆ ವೈಫಲ್ಯದ ಹೆಣವನ್ನು ಮುಂದಿಟ್ಟುಕೊಂಡು ಬೋಧಿಸುವುದರಲ್ಲಿ ಏನು ಅರ್ಥ ಇಲ್ಲ. ಅದನ್ನು ಸುಟ್ಟು ಹಾಕಿ ಅದರ ಬೂದಿಯಲ್ಲಿ ಹೊಸ ಆಲೋಚನೆಗಳನ್ನು, ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಇದೆ. ಇದು ವಿಫಲ ಆಗಲಿಕ್ಕೆ ಮೊದಲನೇ ಕಾರಣ ಏನಂದ್ರೆ, ನಾವು ಇದನ್ನ ಒಂದು ರಾಜಕೀಯ ದೃಷ್ಟಿಯಿಂದ ನೋಡುವುದು. ಸೆಕ್ಯುಲರ್ ಪಾರ್ಟಿಗಳ ಗೆಲುವಿನಲ್ಲಿ ಕೋಮುವಾದದ ಸೋಲಿದೆ, ಸೆಕ್ಯುಲರ್ ಪಾರ್ಟಿಗಳ ಸೋಲಿನಲ್ಲಿ ಕೋಮುವಾದದ ಗೆಲುವಿದೆ ಅಂತ ನಾವು ತಿಳ್ಕೊಂಡ್ರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಕರಾವಳಿಯ 2013ರಲ್ಲಿ ಇಲೆಕ್ಷನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದರಲ್ಲಿ 4 ಅಲ್ಪಸಂಖ್ಯಾತರು, 2 ಮುಸ್ಲಿಮರು, 1 ಕ್ರಿಶ್ಚಿಯನ್ರು, 1 ಜೈನ್. ಅದರ ನಂತರ 2018ರಲ್ಲಿ 2023ರಲ್ಲಿ ಏನಾಗಿದೆ ಅನ್ನೋದು ನಮ್ಮ ಮುಂದೆ ಇದೆ. ಅಂದ್ರೆ ಅಲ್ಲಿ ಇವತ್ತು ಗೆದ್ದವರು ಮತ್ತು ಸೋತವರ ನಡುವೆ ಸೈದ್ಧಾಂತಿಕವಾದ ಏನು ವ್ಯತ್ಯಾಸಗಳಿಲ್ಲ. ಈ ಕೋಮುವಾದದ ವೈರಸ್ ಇದೆಯಲ್ಲ, ಅದು ಒಂಥರ ಕ್ಯಾನ್ಸರ್ ಸೆಲ್ ಇದೆ. ಕ್ಯಾನ್ಸರ್ ಸೆಲ್ಗಳು, ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಔಷಧಿ ಇಲ್ಲ. ಯಾರಾದ್ರೂ ಗುಣಮುಖರಾಗಿದ್ರು ಕೂಡ ಅವರ ಒಳಗಡೆ ಅದು ತಲೆ ಅಡಿಗೆ ಹಾಕೊಂಡು ನಿಂತಿರುತ್ತೆ. ನೀವು ಯಾವ ಕಿಮೊಥೆರಪಿ, ರೇಡಿಯೋಲಜಿ ಕೊಟ್ಟರು ಅವನ ಒಳಗಡೆ ಇರುತ್ತೆ. ಅವನ ಇಮ್ಯುನಿಟಿ ಕಡಿಮೆ ಆದಾಗ ಅದು ತಲೆ ಎದ್ದುತ್ತೆ. ಕೋಮುವಾದ ಕೂಡ ಹಾಗೆ, ಪ್ರತಿರೋಧ ಎದುರಾದಾಗ ಸ್ವಲ್ಪ ತಲೆ ಅಡಿಗೆ ಹಾಕೊಂಡು ಇರುತ್ತೆ, ಮತ್ತೆ ಅದು ಎದುರು. ಅದೇನೇದು, ನೀವು ಕೋಮುವಾದವನ್ನ ಎದುರಿಸಲಿಕ್ಕೆ ಕೇವಲ ಚುನಾವಣಾ ರಾಜಕೀಯದ ಮೂಲಕ ಆಗುವುದಿಲ್ಲ, ಒಂದು ಸಾಂಸ್ಕೃತಿಕ ರಾಜಕೀಯವನ್ನು ನಾವು ಕಟ್ಟಬೇಕಾಗುತ್ತೆ. ಇದನ್ನು ಬಹಳ ಹೇಳ್ಕೊಳ್ತೇ ಬರ್ತಾ ಇದೆ. ನಾನು ದಕ್ಷಿಣ ಕನ್ನಡ ಸೀಮಿತವಾಗಿ ಹೇಳುತ್ತಿದ್ರು ಕೂಡ ನಮ್ಮಲ್ಲಿರುವ ಒಂದು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಬೇರೆ ಬೇರೆ ಪ್ರಕಾರಗಳೇನಿದೆ ಅವು ಎಲ್ಲವೂ ಕೂಡ, ಉದಾಹರಣೆಗೆ ಯಕ್ಷಗಾನ ಇರಲಿ, ಕೋಲಗಳಿರಲಿ, ಕಂಬಳಗಳಿರಲಿ, ಎಲ್ಲವೂ ಕೂಡ ಇವತ್ತು ಕೋಮುವಾದಿಗಳ ಕೈಗಳಲ್ಲಿ ಒಂದು ಆಧಾರ ಆಗಿದೆ. ಅದನ್ನು ಬಳಸಿಕೊಂಡೇ ನಮ್ಮ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣವನ್ನು ಮತ್ತೆ ಮುರಿದು ಕಟ್ಟುವ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಕೋಮುವಾದವನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ನನಗೆ ಒಬ್ಬರು ಡೆಲ್ಲಿಯಿಂದ ಒಬ್ಬರು ಇಂಗ್ಲಿಷ್ ಪತ್ರಕರ್ತರು ಒಮ್ಮೆ ಕೇಳಿದರು, ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ವಿರುದ್ಧದ ದನಿ ಇರುವ ಯಾವ ಕನ್ನಡದಲ್ಲಿ ಕಥೆ, ಕಾದಂಬರಿ, ಸಿನಿಮಾಗಳು ಬಂದಿವೆ ಅಂತ ಕೇಳಿದರು. ನಾನು ಸುಮ್ಮನೆ ಯೋಚನೆ ಮಾಡಿದರೆ ನನಗೆ ಹೆಚ್ಚು ಉಳಿಯಲಿಲ್ಲ. ಯಾವ ಬಿ ಸುರೇಶ್ ಅವರು ಮಾಡಿದ 1-2 ಸಿನಿಮಾಗಳನ್ನು ಬಿಟ್ಟರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ ಅಂತ ಒಂದು, ಈಗ ಅಸ್ಪೃಶ್ಯತೆ ವಿರುದ್ಧ, ಅಸಮಾನತೆ ವಿರುದ್ಧ ಬಹಳಷ್ಟು ಕೃತಿಗಳು ಬಂದಿದೆ. ಆದರೆ ಕೋಮುವಾದದ ವಿರುದ್ಧದ ದನಿ ಇರುವ ಕೃತಿಗಳು ನಮ್ಮಲ್ಲಿ ಹೆಚ್ಚು ಇವತ್ತಿಗೂ ಬಂದಿಲ್ಲ. ಹೆಚ್ಚು ಸಿನಿಮಾಗಳು ಬಂದಿವೆ. ಉದಾಹರಣೆಗೆ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳನ್ನು ನೋಡಿದರೆ ಕನ್ನಡದಲ್ಲಿ ಎಷ್ಟು ಬಂದಿದೆ. ಅದರಿಂದ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಬಹಳ ಬಹುಸಂಖ್ಯೆಯಲ್ಲಿ 25-30% ಬಿಲ್ಲವರಿದ್ದಾರೆ. ಆ ಸಮುದಾಯದಿಂದ ಇವತ್ತು ಒಬ್ಬ ವಿಶ್ವಕುಮಾರ್ ಅವರೇ ಕೊನೆಯವರು. ಅದರ ನಂತರ ಯಾವ ಸಾಹಿತ್ಯನೂ ಬಂದಿಲ್ಲ.
ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಗುವಿನ ಸಮುದಾಯ ಇದೆ. ಮಗುವಿನ ಸಮುದಾಯದ ಲೇಖಕರು ಯಾರಂತ ಯೋಚನೆ ಮಾಡಿದರೆ ನಮ್ಗೆ ಹೊಳೆಯುವುದಿಲ್ಲ, ಅಂದ್ರೆ ಬಂದಿಲ್ಲ. ಮುಸ್ಲಿಮರಲ್ಲಿ ಬಂದಿದೆ, ಮುಸ್ಲಿಮರಲ್ಲಿ ಬಹಳ ದೊಡ್ಡ ಉತ್ಸಾಹ ಬಂದಿದೆ ಲೇಖಕರದ್ದು. ಅದರಿಂದ ಇವತ್ತು ಕನ್ನಡದಲ್ಲಿ ಕಿಶೋರ್ ಅವರು ನಮ್ಮ ಮುಂದೆ ಇದ್ದಾರೆ, ಅವರು ಅದನ್ನ ಒಪ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕನ್ನಡ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಕೋಮುವಾದದ ವಿಷಯ ಇಟ್ಟುಕೊಂಡು ಎಷ್ಟು ನಾಟಕಗಳು ಬಂದಿದೆ, ಎಷ್ಟು ಸಿನಿಮಾಗಳು ಬಂದಿದೆ, ಎಷ್ಟು ಕೃತಿಗಳು ಬಂದಿದೆ ಅಂತ ನೋಡಿದರೆ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಾವು ಯಾಕೆ ವಿಫಲ ಆಗ್ತೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಮೂರನೇದಾಗಿ, ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ, ತಕ್ಷಣ ನಮಗೆ ಎದುರುಗಡೆಯಿಂದ ಒಂದು ಬಾಣ ಬರುತ್ತೆ, ಮುಸ್ಲಿಂ ಕೋಮುವಾದದ ಬಗ್ಗೆ ನೀವು ಯಾಕೆ ಮಾತಾಡ್ತೇವೆ? ಸರಿಯಾದ ಪ್ರಶ್ನೆ, ನಾನು ಅದನ್ನು ನಿರಾಕರಿಸಬೇಕು. ಆದರೆ ಹಿಂದೂ ಕೋಮುವಾದವನ್ನು ಹೇಳಿದ ಹಾಗೆ ಮುಸ್ಲಿಂ ಕೋಮುವಾದವನ್ನು ವಿರುದ್ಧವಾಗಿಲ್ಲ. ಮುಸ್ಲಿಮರದ್ದು ಮೂಲಭೂತವಾದ, ಈ ಮೂಲಭೂತವಾದ ಮತ್ತು ಕೋಮುವಾದ ಒಂದೇ ಬಗೆಯದ್ದಲ್ಲ. ನೀವು ಹಿಂದೂ ಕೋಮುವಾದಿಗಳ ಗಮನಿಸ್ತಾ ಹೋದರೆ ಅವರು ಮುಸ್ಲಿಮರನ್ನು ಕೊಲ್ಲಿರಿ, ಬಡೀರಿ, ಹೊಡೀರಿ ಅಂತ ಹೇಳುವ ಈ ಹೇಳಿಕೆಗಳನ್ನು ಕಂಡ್ರೆ ಮುಸ್ಲಿಮರಲ್ಲಿ ಆ ರೀತಿ ಕಾಣೋದಿಲ್ಲ. ಆದರೆ ಮೂಲಭೂತವಾದ ಇಲ್ವೋ ಖಂಡಿತ ಇದೆ. ನೀವು ತಲಾಕ್ನ ಪ್ರಶ್ನೆ ಬಂದಾಗ, ಹಲಾಲ್ನ ಪ್ರಶ್ನೆ ಬಂದಾಗ, ಬುರ್ಕದ ಪ್ರಶ್ನೆ ಬಂದಾಗ, ಹಿಜಾಬ್ ಪ್ರಶ್ನೆ ಬಂದಾಗ ಅವರು ಚಿಕ್ಕೊಳಗಾಡಿಕೊಳ್ತಾರೆ. ಆ ಮೂಲಭೂತವಾದವನ್ನ ಹೊರಗಿನವರು ಪ್ರಶ್ನೆ ಮಾಡೋದಿಲ್ಲ, ಒಳಗಿನವರು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಹಿಂದೂ ಧರ್ಮದ ನೀವು ಇತಿಹಾಸವನ್ನು ಗಮನಿಸಿದರೆ ಆ ಹಿಂದೂ ಧರ್ಮದ ಉದ್ದಕ್ಕೂ ಒಂದು ಸುಧಾರಣವಾದ ಚಳವಳಿಗಳು ಬಂದಿದೆ. ಬಸವಣ್ಣನಿಂದ ಹಿಡಿದು ಅಂಬೇಡ್ಕರ್ ವರೆಗೆ ಪ್ರಕಾರಗಳು ಆ ಸುಧಾರಣವಾದ ಚಳವಳಿಗಳು ಬಂದಿದೆ. ಮುಸ್ಲಿಂ ಧರ್ಮದ ಒಳಗಡೆ ಆ ಸುಧಾರಣವಾದ ಚಳವಳಿಗಳು ಬಂದಿದೆ. ಇದನ್ನು ಯಾರು ಪ್ರಶ್ನೆ ಮಾಡಬೇಕಾದವರು ಅಂದ್ರೆ ಆ ಒಳಗಡೆ ಇದ್ದವರು ಅದನ್ನು ಪ್ರಶ್ನೆ ಮಾಡಬೇಕು. ಇರ್ಷಾದ್ ಅಂತವರು, ಮುನೀರ್ ಅಂತವರು, ಇಂಥವರು ಅದನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಲಿಕ್ಕೆ ಆದ್ರೆ ಬಹುಶಃ ಹಿಂದೂ ಕೋಮುವಾದದ ವಿರುದ್ಧ ನಾವು ಒಂದು ಹೋರಾಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಈ ಡಿಫರೆನ್ಸ್ ಅನ್ನು ಕೂಡ, ಈ ವ್ಯತ್ಯಾಸವನ್ನು ಕೂಡ ಕೊಡಬೇಕು. ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಕೂಡ ಒಂದು ಗೆಟ್ಟುಗಳಾಗಿ ಕೆಲಸ ಮಾಡ್ತಾರೆ. ಅವರು ಒಂದು ಅಲ್ಪಸಂಖ್ಯಾತ ಆ ಮನೋಸ್ಥಿತಿಯಲ್ಲೇ ಇರ್ತಾರೆ. ಅಲ್ಪಸಂಖ್ಯಾತರಾಗಿದ್ದವರು ಒಂದು ಗೆಟ್ಟುಗಳ ತರ ಆಗ್ತಾರೆ. ಇಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ದಿನಗಳಲ್ಲಿ ಮತ್ತೆ ಆ ರೀತಿಯ ಗೆಟ್ಟುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನ ಅಲ್ಲಿ ಬಿಡುಗಡೆ ಮಾಡೋದು ನಮಗೆ ಹೇಗೆ ಕರ್ತವ್ಯವೋ ಅದರ ಒಳಗಡೆ ಇದ್ದವರು ಅದರ ಬಗ್ಗೆ ಮಾತ್ರ ಸುಧಾರಣೆಗೆ ಪ್ರಯತ್ನ ಮಾಡೋದು ಕೂಡ ಒಂದು ಹೆಜ್ಜೆ ಮುಂದೆ ಹೋದಾಗಿ ಅಂತ ನನಗೆ ಅನಿಸುತ್ತೆ. ಮೂರನೇದಾಗಿ, ನಾವು ಪ್ರಗತಿಪರರು, ಜಾತ್ಯತೀತರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದ್ರೆ ನಮಗೆ ನಮ್ಮ ಸಂಖ್ಯೆ ಬಹಳ ಕಡಿಮೆ, ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನೋ ಉದ್ದೇಶ ಬಂದಿರ್ತೇವೆ. ಅದರಿಂದ ನಾನು ಬಹಳ ಸರಿ ಹೇಳ್ತಾ ಇದ್ದೆ, ಅವನು 25 ವರ್ಷ ಸದಾವಸ್ಥೆಲೆ ಹೇಳ್ತಾ ಇದ್ದವನು 26ನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ಹೆಗಲಲ್ಲಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಕೊಳ್ತೇವೆ. ಅವರನ್ನು ಸೆಳ್ಕೊಳ್ಬೇಕು ನಿಜ, ಆದರೆ ಅವರನ್ನು ಮೆರವಣಿಗೆ ಮಾಡುವ ಮಟ್ಟಕ್ಕೆ ನಾವು ಹೋಗಬಾರ್ದು. ಯಾಕೆಂದ್ರೆ ಈ ಪಾಠವನ್ನು ನನ್ನಂತವನು ಕಲಿತದ್ದು RSS ನಿಂದ. ಇವತ್ತು RSS ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಇಡೀ ಭಾರತವನ್ನ, ಅದರ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರ ಹಿಂದೆ 3 ವರ್ಷದ ಒಂದು ಅವರ ಪ್ರಯತ್ನ ಇದೆ ಎನ್ನುವುದನ್ನು ಮರೆಯಬಾರದು. ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಇವತ್ತು ಕೂಡ ಅವರು ಪೊಲಿಟಿಕಲಿ ಕಾಂಪ್ರಮೈಸ್ ಆಗಿರ್ಬೋದು. ಆ ಪೊಲಿಟಿಕಲಿ ಕಾಂಪ್ರಮೈಸ್ ಅದರ ಒಳಗಡೆ ಕೂಡ ಅವರು ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಅದನ್ನು ಕೂಡ ಅವರು ಇದಕ್ಕಾಗಿ ಬಳಸ್ತಾರೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ನಾನು ಕೊನೆಯದಾಗಿ ಹೇಳುತ್ತಿದ್ರೆ, ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಕೋಮುವಾದದ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಎನ್ನುವ ಒಂದು ಪಟ್ಟವನ್ನು ಕಟ್ಟಿಬಿಡ್ತಾರೆ. ಬಹಳ ಸುಲಭ. ಇವತ್ತು ನೀವು ನವೀನ್ ಸುರಿಂಜೆ ಯಾವುದಾದ್ರು ಪೋಸ್ಟಿಗೆ ಹೋಗಿ ಅದರ ಬಂದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದರೆ ಇದೇ ಕಾಣುತ್ತೆ, ನೀವು ಹಿಂದೂ ವಿರೋಧಿಗಳು. ಅದು ನಾವು ಕೂಡ ಆ ಟ್ರಾಫಿಗೆ ಬಿದ್ದು ಬಿಟ್ಟಿದೆ. ನಾವು ಹಿಂದೂ ಸಮಾಜೋತ್ಸವವನ್ನು ನಡೀತಾ ಇದ್ದೀವಿ. ಬಹಳ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಗಮನ ಇದೆ ಅಂತ ತಿಳ್ಕೊಂಡೆ. ನಾನು ಒಂದು 2 ದಿನಗಳ ಹಿಂದೆ ಇಲ್ಲಿಂದ ಕೊಪ್ಪಕ್ಕೆ ಹೋದೆ. ಚಿಕ್ಕಮಗಳೂರು ದಾಟಿ ಕೊಪ್ಪ ಹೋದಾಗ ಇಡೀ ಬೀದಿ ಕೇಸರಿಮಯವಾಗಿತ್ತು. ಅಂದರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ನಾನು ಹಿಂದೂ ಸಮಾಜೋತ್ಸವ ನಡೆಯೋದ್ರ ಬಗ್ಗೆ ನಮ್ಗೆ ಏನು ಆಕ್ಷೇಪ ನಡೆಯಬೇಕು. ಆದರೆ ಅದರ ಉದ್ದೇಶ ಏನಿದೆ? ಅದರ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ಅಂತ ಆದರೆ ನಾವು ಖಂಡಿತ ನಾವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಅವರ ಉದ್ದೇಶ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿಕೊಟ್ಟುದೇ ಆಗಿರುವುದರಿಂದ ನಾವು ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು, ಅದನ್ನು ವಿರೋಧಿಸಬೇಕು.
ಎರಡನೇದಾಗಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಮಾತಾಡಬೇಕಂತ. ಹಾಗೆ ನೋಡಿದ್ರೆ ನಮ್ಮ ಎಲ್ಲ ನಾಯಕರು ಕೂಡ ಬಸವಣ್ಣನಿಂದ ಅವಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸಿದರು. ಸ್ವಾಮಿ ವಿವೇಕಾನಂದರ ಇರಲಿ, ನಾರಾಯಣ ಗುರು ಇರಲಿ, ಪೆರಿಯಾರ್ ಇರಲಿ, ಜ್ಯೋತಿಬಾ ಫುಲೆ ಇರಲಿ, ನೀವು ಎಲ್ಲರೂ ಇದರದ್ದು ಬಹಳ ಮಂದಿ ಚರ್ಚೆ ಆಗ್ತಾ ಇಲ್ಲ. ಬಾಬಾ ಸಾಹೇಬರ ಹಿಂದೂ ಧರ್ಮ ಸುಧಾರಣೆ ಅಂದ್ರೆ ಏನಂತ ಕೇಳ್ತಾರೆ. 1925ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಅವರು ಹಿಂದೂ ಧರ್ಮದ ಸುಧಾರಣೆ ಕೆಲಸವನ್ನು ಏನು ಪ್ರಾರಂಭ ಮಾಡಿದ್ರು, 1951ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡುವವರೆಗೆ ಅವರದ್ದು ಇದ್ದದ ಉದ್ದೇಶ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕು ಅಂತ. ನಾವು ಅದನ್ನು ಮರೆತಿದ್ದೇವೆ. ಅದು ಚೌಡಾರಕೆರೆ ನೀರು ಮುಟ್ಟಿದ್ದಿರ್ಬೋದು, ಕಾಳಾರಾಮ್ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವ ಪ್ರಯತ್ನ ಪ್ರಾರಂಭ ದಿನಗಳಲ್ಲಿ 25ರಿಂದ 30ರವರೆಗೆ ಏನು ನಡೆಯಿತು. ಅದರ ನಂತರ ಕೊನೆಗೂ ಕೂಡ ಅವರು 51ರಲ್ಲಿ ಹಿಂದೂ ಕೋಡ್ ಬಿಲ್ ಏನಿದೆ ಅದು ಹಿಂದೂ ಧರ್ಮದ ಸುಧಾರಣೆಗಾಗಿ ಮಾಡಿದ ಪ್ರಯತ್ನ, ಅದು ಕಟ್ಟಕಡೆಯ ಪ್ರಯತ್ನ. ಯಾಕೆಂದ್ರೆ ಈ ಹಿಂದೂ ಧರ್ಮದ ಒಳಗೆ ಬಹಳ ದೊಡ್ಡ ಮೆಜಾರಿಟಿ ಅಸ್ಪೃಶ್ಯತೆ ಇದೆ. ಅವರನ್ನ ಹಿಂದೂ ಧರ್ಮದ ಸುಧಾರಣೆ ಆದರೆ ಅವರು ಸುಧಾರಣೆ ಆಗ್ತಾರೆ ಎನ್ನುವುದು ಬಹುಶಃ ಅವರ ಯೋಚನೆ ಆಗಿದ್ದು. ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಆಗುತ್ತಿಲ್ಲ ಎನ್ನುವುದು ಬೇರೆ ವಿಚಾರ. ಅದರಿಂದ ಆ ಎಲ್ಲರೂ ಸ್ವಾಮಿ ವಿವೇಕಾನಂದರಲ್ಲಿ, ನಾರಾಯಣ ಗುರುಗಳಿರಲಿ, ಪೆರಿಯಾರ್ ಇರಲಿ, ಜ್ಯೋತಿಬಾ ಫುಲೆ ಇರಲಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಯಾರು ಮಾತಾಡ್ತಾರೆ? ಹಿಂದೂ ಧರ್ಮದ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು, ಕಾಟಾಚಾರದ ಈ ಜನವಿರೋಧಿ ಆಚರಣೆಗಳೆಲ್ಲ ಏನಿದೆ, ಇದರ ವಿರುದ್ಧ ಇವತ್ತು ಅದನ್ನ ಮತ್ತೆ ನಾವು ಇತಿಹಾಸದ ಚಕ್ರ ಹಿಂದಕ್ಕೆ ಹೋಗ್ತಾ ಇದೆ. ಇವತ್ತು ಏನಾದರೂ ಬಾಲ್ಯ ವಿವಾಹವನ್ನ, ವಿಧವ ವಿವಾಹವನ್ನ ಮಾಡಲಿಕ್ಕೆ ಒಂದು ಕಾನೂನು ತಂದ್ರೆ ಅದಕ್ಕೂ ವಿರೋಧ ವ್ಯಕ್ತ ಆಗ್ಬೋದು. ಇವತ್ತು ಭೂ ಸುಧಾರಣೆಯನ್ನು ತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಹಾವನೂರು ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಬ್ಲಡ್ ಶೆಡ್ ಆಗ್ಬೋದು. ಇತಿಹಾಸ ಚಕ್ರ ಹಿಂದಕ್ಕೆ ಹೋಗ್ತಾ ಇದೆ. ಅದರಿಂದ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತಾಡ್ತಾನೆ ಕೋಮುವಾದದ ವಿರುದ್ಧ ಹೋರಾಟವನ್ನು ಕಟ್ಟಬೇಕು ಎನ್ನುವುದನ್ನು. ಉದಾಹರಣೆಗೆ ನೀವು ಸಂವಿಧಾನ ಅಸ್ಪೃಶ್ಯತೆಯನ್ನ ವಿರೋಧಿಸಿ ಅದನ್ನು ಶಿಕ್ಷಾರ್ಹ ಅಪರಾಧ ಮಾಡಿದ ನಂತರನೂ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಹಾಡು ಹಗಲೇ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಸಂವಿಧಾನ ವಿರೋಧಿಯಾಗಿರುವುದು. ಇದರ ಬಗ್ಗೆ ನಾವು ಮಾತಾಡಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಈ ಕೋಮುವಾದದ ಹೋರಾಟ, ಕೋಮುವಾದದ ಈ ಮೆರವಣಿಗೆಗಳು ಏನು ನಡೆಯುತ್ತದೆ ಅದರ ಹಿಂದೆ ನೀವು ಜಾತಿಯ ಪ್ರಶ್ನೆ ಎದುರಿಗಿಟ್ಟರೆ ಅವರು ಓಡಿ ಹೋಗ್ತಾರೆ. ಅದರಿಂದ ಈ ಪ್ರಶ್ನೆಯನ್ನು ನಾವು ಮಾಡ್ತಾ ಹೋದ್ರೆ, ಹಿಂದೂ ಧರ್ಮದ ಸುಧಾರಣೆ ಅಂದ್ರೆ ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಅವಕಾಶ ವಂಚನೆಗಳ ವಿರುದ್ಧ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಆಗ ಬಹುಶಃ ಕೋಮುವಾದದ ವಿರುದ್ಧದ ಹೋರಾಟ ಅದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಅಂತ ಅನಿಸುವುದಿಲ್ಲ. ಆಗ ಬಹಳ ದೊಡ್ಡ ಮಟ್ಟದ ಒಂದು ಬೆಂಬಲ ನಮಗೆ ಸಿಗುವುದೇನೋ ಅಂತ. ಇದರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾದ ಕಾಲ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಉಳಿದವರು ಮಾತಾಡಲಿಕ್ಕೆ ನನಗೆ 15 ನಿಮಿಷ ಮಾತಾಡಲಿಕ್ಕಿದ್ದಾರೆ, ಅದರಿಂದ ಕಾಲ ಮುಗಿದಿದೆ ಅಂತ ಅನಿಸುತ್ತೆ ನನಗೆ. ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟವನ್ನ ನಾವು ಈ ರೀತಿ ಮುನ್ನಡೆಸಲಿಕ್ಕೆ ಮತ್ತೆ ಒಂದು ಕೂತು ಚರ್ಚೆ ಮಾಡಿ ಇದನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮನ್ನು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳುವ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅದರಿಂದ ಅದು ಜಾತ್ಯತೀತರ ಪ್ರಯೋಗಶಾಲೆಯಾಗಿ ಪರಿವರ್ತಿಸಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದರೆ, ನಮ್ಮ ಭರವಸೆ ಇವತ್ತು ನಮಗೆ ಕಣ್ಣಿಗೆ ಕಾಣುವ ಈ ಪರಿಸ್ಥಿತಿ ಅಲ್ಲ, ಭವಿಷ್ಯದ ಬಗ್ಗೆ ಆತಂಕ ಆಗ್ತಾ ಇದೆ. ಯಾಕಂದ್ರೆ ನಾವೆಲ್ಲರೂ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ಈ ಎಲ್ಲ ಕೆಡುಕುತನ ಏನಿದೆ ಇದನ್ನ ಒಂದು ಶಿಕ್ಷಣವನ್ನು ನಮ್ಮ ಕೈಗೆ ಸಿಕ್ಕರೆ, ಶಿಕ್ಷಣ ಎಲ್ರಿಗೂ ಮುಟ್ಟಿದ್ರೆ ಇದರಿಂದ ನಾವು ಪಾರಾಗಬಹುದು, ಈ ಕೆಡುಕನ್ನು ನಿವಾರಿಸಬಹುದು ಅಂತ ಬಾಬಾ ಸಾಹೇಬರು ಅದನ್ನೇ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಆದರೆ ನೀವು ಯಾವ ಕೋಮುವಾದಿಗಳನ್ನು ತೆಗೆದುಕೊಂಡು ನೋಡಿದ್ರು ಅವರ ಅಶಿಕ್ಷಿತರಲ್ಲ, ಎಲ್ಲರೂ ಶಿಕ್ಷಿತರು, ಗ್ರಾಜ್ಯುಯೇಟ್ಗಳು, ಡಬಲ್ ಗ್ರಾಜ್ಯುಯೇಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಇಂಥವರು ಇರುವುದರಿಂದ ಶಿಕ್ಷಣದ ಮೇಲಿನ ಭರವಸೆಯನ್ನು ಕೂಡ ಕಳ್ಕೊಂಡು ಇದನ್ನು ಬೇರೆ ಏನು ಭರವಸೆ ಉಳಿದಿಲ್ಲ ನಮಗೆ. ಅಂತ ಒಂದು ಅನಾಥ ಸ್ಥಿತಿ ಇವತ್ತು ನಮ್ಮ ಸಮಾಜದ ಮುಂದೆ ಇದೆ. ಅದರಿಂದ ಈ ಎಲ್ಲ ಸವಾಲುಗಳನ್ನ ನಾವು ಮುಂದಿಟ್ಟುಕೊಂಡು ಮುಂದಿನ ಹೋರಾಟವನ್ನು ನಡೆಸಲಿಕ್ಕೆ ಬಹುಶಃ ಇರ್ಷಾದವರು ಈ ಪುಸ್ತಕ ಓದಿದ್ರೆ ಇವತ್ತಿಗೂ ಕೂಡ ಹಳೆಯ ದಕ್ಷಿಣ ಕನ್ನಡದ ಆ ಸೌಹಾರ್ದತೆಯ ಪರಂಪರೆ ಇನ್ನು ಜೀವಂತವಾಗಿದೆ ಅನ್ನೋ ಒಂದು ನೋಟ ಕೂಡ ಅದರಲ್ಲಿ ನಮಗೆ ಸಿಗುತ್ತೆ. ಮೆಜಾರಿಟಿ ಜನ ಅವರು ನಾನು ಯಾವಾಗಲೂ ಹೇಳುವ ಮಾತು, ಸಜ್ಜನರು ಬಹಳ ಸಂಖ್ಯೆಯಲ್ಲಿದ್ದಾರೆ, ದುರ್ಜನರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಸಜ್ಜನರು ಮೌನವಾಗಿರ್ತಾರೆ, ದುರ್ಜನರು ಬೊಬ್ಬೆ ಆಗ್ತಾರೆ. ಅದರಿಂದ ನಮಗೆ ಹಾಗೆ ಕೇಳುತ್ತೆ.
ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕೋಮುವಾದಿ ಪಕ್ಷ ತನ್ನ ಬಲದಿಂದ ಅಧಿಕಾರಕ್ಕೆ ಬಂದದಿಲ್ಲ, ಬಹುಶಃ ಮುಂದೇನೂ ಬರುವುದಿಲ್ಲ. ಅದು ಬರದೇ ಇದ್ರೆ ಅದಕ್ಕೆ ಕಾರಣ, ಅದು ಒಂದೊಮ್ಮೆ ಬಂದರೆ ಅದಕ್ಕೆ ಕಾರಣ ನಾವು ಹೊಣೆ ಆಗ್ತೇವೆ. ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟದ ಮತ್ತೆ ಪುನರ್ರೂಪಿಸಲಿಕ್ಕೆ ಇರ್ಷಾದ್ ಅವರ ಪುಸ್ತಕ ಒಂದು ನೆರವಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕುಡ್ಲದ ಕೋಲು, ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್. ಕುಡ್ಲ ದಕಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಪುನ ಮರೆಪೊಚ್ಚಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. Kudla is our city. Kudla Dakulu is our emotion.